ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವೀಡಿಯೋ ವಿಶೇಷ? ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಅಣ್ಣ ಫಾರಿನ್ಗೆ ಹೋಗ್ತಿದ್ದಾನೆ. ಎಲ್ಲಿ ಹೋಗ್ತಿದ್ದಾನೆ, ಏನು ಎತ್ತ ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ. ಬ್ಯಾಕ್ ಪ್ಯಾಕ್ ವಿತ್ ಮೈ ಬ್ರೋ ಅಂತಲೇ ವ್ಲಾಗ್ ಮಾಡಿ ಹಾಕಿದ್ದೀನಿ. ಇವತ್ತೇನಪ್ಪ ಅಂದರೆ, ಇವತ್ತು ಅಣ್ಣನ ಏರ್ಪೋರ್ಟಿಗೆ ಡ್ರಾಪ್ ಮಾಡೋಕ್ಕೆ ಬಿಡೋದಕ್ಕೆ ಯಾರ್ಯಾರು ಹೋಗ್ತಿದ್ದೀವಿ, ಎಲ್ಲಿಗೆ ಹೋಗ್ತಿದ್ದೀವಿ, ಏನೇನೆಲ್ಲ ಆಯಿತು ಅವತ್ತಿನ ದಿನ ಅಂತ ನಾನು ಒಂದು ಸ್ಮಾಲ್ ವೀಡಿಯೋ ಮಾಡಿದ್ದೀನಿ. ಆದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಟ್ರೈ ಮಾಡಿದ್ದೀನಿ. ಖುಷಿ ಇದೆ, ಒಂಥರ ಮಿಕ್ಸಡ್ ಎಮೋಷನ್ಸ್ ಅಂತಲೇ ಹೇಳ್ಬೋದು. ಅಣ್ಣನ ಬಿಡುವಾಗ ಒಂದು ಕಡೆ ತುಂಬ ಖುಷಿನೇ ಇತ್ತು, ಬಟ್ ಅವ್ನ ಮುಂದೆ ಅಳಬಾರ್ದು, ಸ್ಟ್ರಾಂಗಾಗಿರಬೇಕು ಅಂತ ಅಂದ್ಕೊಂಡು ಅವನನ್ನು ಖುಷಿಯಿಂದನೇ ನಾನು ನನ್ನ ಫ್ಯಾಮಿಲಿ ಬಿಟ್ಟು ಬಂದ್ವಿ ಅಂತಲೇ ಹೇಳ್ಬೋದು. ಹೆಮ್ಮೆ ಇದೆ, ಖುಷಿ ಇದೆ. ತುಂಬಾ ಮಿಸ್ ಮಾಡ್ಕೊತಿದ್ದೀವಿ ಮನೆಯಲ್ಲಿ. ಸ್ವಲ್ಪ ಬಂದಿದ್ದ ದಿನ ತುಂಬ ಕಷ್ಟ ಆಯಿತು, ಯಾಕೆಂದರೆ 1 ಮಂತ್ ಅವ್ನು ನಮ್ಮ ಜೊತೆನೇ ಇದ್ದ. ಆ ಡೇಸ್ ಎಲ್ಲ ನೆನೆಸ್ಕೊಂಡು ಒಂದು ಸ್ವಲ್ಪ ಅಳು ಬಂತು. ಬಟ್ ಅವ್ನ ಸಕ್ಸಸ್ಸು, ಅವನದು ಇದು ನೋಡೋದಕ್ಕೋಸ್ಕರ ನಾವೆಲ್ಲ ಅದನ್ನು ಸ್ಯಾಕ್ರಿಫೈಸ್ ಮಾಡ್ತೀವಿ. ಮೊದಲು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಂಕಲ್, ಆಂಟಿ, ಅಪ್ಪ, ಅಮ್ಮ, ನಾನು, ಅಣ್ಣ ಫೈನಲಿ ಕಾರ್ ಮಾಡಿಕೊಂಡು ಬೆಂಗಳೂರಿಗೆ, ನಮ್ಮ ಮಾಮನ ಮನೆ ಇರೋದೆಲ್ಲ ಅಂಕ, ಒಂದು 11:30 12 ಅಷ್ಟರಲ್ಲಿ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಅವನಿಗೆ ಈವ್ನಿಂಗ್ 9:20ಗೆ ಫ್ಲೈಟ್ ಇದ್ದಿದ್ದು ಮುಂಬೈಗೆ. ಫೈನಲಿ ಅಪ್ಪ ಸ್ವೀಟೆಲ್ಲ ತಿನ್ನಿಸಿ ಮಗನಿಗೆ ಸೆಂಡ್ ಆಫ್ ಮಾಡಲಿಕ್ಕೆ ಆಂಟಿ, ಅಮ್ಮ, ನಾನು ಎಲ್ಲರೂ ಅವನು ದೇವ್ರ ಕೈ ಮುಗಿಬಿಟ್ಟು, ನಮ್ಮ ಚಿಕ್ಕಮ್ಮಂಗೆ ಮುದ್ದಿನ ಮಗ ಅಂತಲೇ ಹೇಳ್ಬೋದು ನಮ್ಮ ಅಣ್ಣ. ಅವನು ಒಂಥರ ಎಲ್ಲರಿಗೂ ಫೇವ್ರೇಟ್ ಅಂದರೆ ಫೇವ್ರೇಟ್, ಯಾಕೆಂದರೆ ಅವನೇ ಇಡೀ ಮನೆಗೆ ಮೊದಲನೇ ಮೊಮ್ಮಗ. ಹಾಗಾಗಿ ಎಲ್ಲರೂ ಅವನನ್ನು ಎತ್ತಾಡಿಸಿ ಬೆಳೆದಿರೋದ್ರಿಂದ ಅವನಂದರೆ ಎಲ್ಲರಿಗೂ ತುಂಬ ಫೇವ್ರೇಟ್. ಅದು ನನ್ನ 2ನೇ ಚಿಕ್ಕಮ್ಮಂಗಂತೂ ಇನ್ನೂ ಫೇವ್ರೇಟು. ಫೈನಲಿ ಎಲ್ಲರೂ ದೊಡ್ಡ ಕಾರೇ ಮಾಡಿದ್ರಪ್ಪ, ಯಾಕೆಂದರೆ ತುಂಬ ಲಗೇಜ್ ಇತ್ತು. ಲಗೇಜ್ ಎಲ್ಲ ಇಟ್ಟು, ಅಣ್ಣ ನಾನು ಹಿಂದೆ ಕೂತ್ಕೋತೀನಿ, ನೀವೆಲ್ಲ ಮುಂದೆ ಕೂತ್ಕೊಳ್ಳಿ ಅಂದ್ಬಿಟ್ಟು ಫೈನಲಿ ನಮ್ಮ ಕೊಲ್ಲಾಪುರದಮ್ಮಂಗೆಲ್ಲ ಕೈ ಮುಗಿದು, ನಮ್ಮ ದೇವರಿಗೆಲ್ಲ ಕೈ ಮುಗಿದು ಫೈನಲಿ ಹೊರಟ್ವಿ ಅಂತಲೇ ಹೇಳ್ಬೋದು. ಒಂಥರ ಖುಷಿ. ಆಮೇಲೆ ಅಮ್ಮ ಅಪ್ಪ ಎಲ್ಲ ಕಾರಲ್ಲಿ ಆರಾಮಾಗಿರು, ಏನು ಟೆನ್ಷನ್ ಮಾಡ್ಕೋಬೇಡ, ನಾವೆಲ್ಲ ಆರಾಮಾಗಿದ್ದೀವಿ, ಅದು ಇದು ಅಂತ ಅಣ್ಣಂಗೆಲ್ಲ ಹೇಳ್ಕೊಂಡು, ಆದರೂ ನಿನ್ನ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡು, ಚೆನ್ನಾಗಿರು ಅಂತ ಎಲ್ಲ ಫುಲ್ಲು ಎಲ್ಲರ ಜೊತೆನೂ ಚೆನ್ನಾಗಿರು, ಒಳ್ಳೆ ನೇಮ್ ತೊಗೊಂಡು ಬಾ, ಅಲ್ಲೂ ಕೂಡ ಅದು ಇದು ಅಂತೆಲ್ಲ ಹೇಳ್ಕೊಂಡು ಫೈನಲಿ ನಾವು ಬೆಂಗಳೂರಿಗೆ ಹೊರಟ್ವಿ. ಇವಾಗ ಬೆಂಗಳೂರಿಗೆ ಹೋಗ್ತಿದ್ದೀವಿ, ಮಾಮ ಮನೆಗೆ ಹೋಗ್ತಾಯಿದ್ದೀವಿ. ಒಂಥರ ಚೆನ್ನಾಗಿತ್ತು. ಅವ್ನು ಕಾಮಿಡಿ ಮಾಡಿಕೊಂಡು, ಅವನಿದ್ರಂತೂ ಹೆವಿ ಕಾಮಿಡಿ. ನಾನು ಎಲ್ಲರನ್ನೂ ಕಾರಲ್ಲಿ ರೇಗಿಸ್ಕೊಂಡು, ನೆಕ್ಸ್ಟು ನಾನು ಹೋಗ್ತೀನಿ ಹಾಗೆ ಹೀಗೆ ಅಂದ್ಕೊಂಡು ಫುಲ್ ರೇಗಿಸ್ಕೊಂಡು ನಮ್ಮ ಚಿಕ್ಕಮ್ಮಂಗೆ ಕಾಲು ಎಳ್ಕೊಂಡು ಫೈನಲಿ ಹೊರಟ್ವಿ. ಯಲಹಂಕ ರೀಚ್ ಆದ್ವಿ. ಯಲಹಂಕ ರೀಚ್ ಆದಮೇಲೆ ಅಲ್ಲೇನಾಯಿತು, ಏನು ಎತ್ತ ಅಂತ ಮುಂದೆ ವೀಡಿಯೋದಲ್ಲಿ ಹಾಗೆ ತೋರಿಸ್ತಾ ಹೋಗ್ತೀನಿ. ನಿಜ ಮನೆಯಲ್ಲಿ ಇವಾಗ ತುಂಬ ಮಿಸ್ ಮಾಡ್ಕೊತಿದ್ದೀವಿ ನಮ್ಮ ಅಣ್ಣನ. ಏನು ಮಾಡೋಕ್ಕಾಗಲ್ಲ, ಲೈಫ್ ಹೇಗೆ ತೊಗೊಂಡೋಗುತ್ತೋ ಹಾಗೆ ಹೋಗಬೇಕು, ಅದೇ ನಂದು ಒಂದಿದು. ಫೈನಲಿ ನಾವು ಮಾಮ ಮನೆಗೆ ತಲುಪಿದ್ವಿ. ಮಾಮ ಮನೆಗೆ ಹೋಗ್ತಿದ್ವಿ. ಅಲ್ಲೊಂದು ನನ್ನ ಪುಟ್ಟ ತಮ್ಮ ಇದೆ. ಅವನಂತೂ ವೆಯ್ಟ್ ಮಾಡ್ತಾಯಿದ್ದ. ಅತ್ತೆ ಮಾಮ ಎಲ್ಲ, ಅಕ್ಕ ಎಲ್ಲ ಯಾವಾಗ ಬರ್ತಾರೆ, ಅಮ್ಮ ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇದ್ದಂತೆ. ಸೊ ಫೈನಲಿ ಹೋಗಿದ ತಕ್ಷಣವೇ ಅವನಂತೂ ಫುಲ್ ಖುಷಿಪಟ್ಟ. ನೋಡಿ, ಇವನೇ ನನ್ನ ಮುದ್ದಿನ ತಮ್ಮ, ಅಕ್ಕ ಬಾ ನಾವಿಬ್ಬರು ಆಟ ಆಡೋಣ, ನಾನು ಹೊಸ ಲೂಡೋ ಮತ್ತು ಸ್ನೇಕ್ ಆ್ಯಂಡ್ ಲ್ಯಾಡರ್ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಬರೀ ಮೋಸ ಆಡ್ತಾನೆ. ಅಕ್ಕ ನಿಂಗೆ ಅವು ಕಚ್ತು ಅಂದ್ಬಿಟ್ಟು ಕೆಳಗೆ ಇಳಿಸ್ಬಿಡ್ತಿದ್ದ. ಆಮೇಲೆ ಅವನಿಗೆ ಮಾತ್ರ ಏಣಿ ತೊಗೊಂಡು ಮೇಲೆ ಹತ್ತಿಸ್ಬಿಡ್ತಿದ್ದ. ಬಟ್ ಅವನ ಜೊತೆ ಅಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ ನಾನಂತೂ. ಅಕ್ಕ ಬಾ ಆಟ ಆಡೋಣ ಅಂದ್ಕೊಂಡು ಖುಷಿಯಿಂದ ಅವನು ಬಂದ. ಈ ಥರ ಮಾಡೋಣ, ಹಂಗೆ ಮಾಡೋಣ, ಬಾ ಇಬ್ಬರು ಸೈಕಲಲ್ಲಿ ಹೋಗೋಣ ಅಂತ ಆಟ ಆಡಿಕೊಂಡು ಅವನು. ಆಮೇಲೆ ಎಲ್ಲರೂ ಊಟ ಮಾಡೋಣ, ಎಲ್ಲರಿಗೂ ಹಸಿವಾಗಿತ್ತು. ಆಲ್ಮೋಸ್ಟ್ 2:30 ಆಗಿತ್ತು. ನಾವು ಮಾಮ ಮನೆ ರೀಚ್ ಆದಾಗ ಅತ್ತೆ ಅನ್ನ, ಸಾಂಬಾರು, ಬೋಂಡ, ಹಪ್ಪಳ ಎಲ್ಲ ಮಾಡಿದರು. ಫೈನಲಿ ಎಲ್ಲ ಊಟ ಮಾಡಿಕೊಂಡು ನಮ್ಮ ಅಣ್ಣಂಗೆ ಒಂದು ಸ್ಮಾಲ್ ಸರ್ಪ್ರೈಸ್ ಕೊಡೋಣ, ಒಂದು ಸ್ಮಾಲ್ ಸೆಲೆಬ್ರೇಷನಿಂದ ಅಣ್ಣನ ಸೆಂಡ್ ಆಫ್ ಮಾಡೋಣ ಅಂದ್ಬಿಟ್ಟು ಕೇಕ್ ತರಕ್ಕೆ ಬಂದ್ವಿ ನಾನು ಅತ್ತೆ.
ನಮ್ಮ ಪಾಪು ಆ ಟೈಮಲ್ಲಿ ಮಲಗಿದ್ದ. ನಮ್ಮ ಪಾಪು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ವೀಡಿಯೋದಲ್ಲಿ. ಅಮ್ಮ ಈ ಕೇಕ್, ಅಮ್ಮ ಆ ಕೇಕ್ ಅಂದ್ಕೊಂಡು ಇದು ಮಾಡ್ತಿದ್ದ. ಅವನು ನಿದ್ದೆ ಮಾಡ್ತಾಯಿದ್ದ. ಅವನಿಗೆ ಮಾರ್ನಿಂಗ್ ಸ್ಕೂಲ್ಗೆ ಹೋಗ್ಬೇಕಂತ ಬೇಗ ಎಬ್ಬಿಸ್ಬಿಟ್ಟಿರ್ತಾರತ್ತೆ. ಸೊ ಹಾಗಾಗಿ ಅವ್ನು ಆಫ್ಟರ್ನೂನ್ ಸ್ವಲ್ಪ ನಿದ್ದೆ ಮಾಡ್ತಾನೆ. ಸೊ ಫೈನಲಿ ಎಲ್ಲ ಬಂದ್ವಿ. ಅವನು ಕೇಕ್ ಯಾಕೆ ತರಕ್ಕೆ ಹೋದೆ ಅಂತ ನಮ್ಮ ಅಣ್ಣ ಅಂದ. ಬಟ್ ಅದು ನನ್ನ ಖುಷಿ, ಅಣ್ಣಂಗೆ ಒಂದು ಸೆಂಡ್ ಆಫ್ ಕೊಡಬೇಕಂತ. ನಮ್ಮ ಪಾಪುನ ನೋಡಿ ಕೇಕ್ ತಂದಿದ್ದೀವಿ ಅಂತ ಎಬ್ಬರಿಸ್ಬಿಟ್ವಿ. ಕೇಕ್ ನೋಡಿದ್ಮೇಲೆ ಕಂಡುಬಿಟ್ಟ ಅವನು ತಿಮ್ಮ. ನೋಡಿ ಇಲ್ಲಿ ಹ್ಯಾಪಿ ಜರ್ನಿ, ಆ್ಯಕ್ಚುಲಿ ಹ್ಯಾಪಿ ಜರ್ನಿ ಅಂತ ಬರ್ದಿರೋದು ನಾನೇ. ಅತ್ತೆ ಜರ್ನಿ ಬರೆದ್ರು, ನಾನು ಹ್ಯಾಪಿ ಬರೆದೆ. ಒಂಥರ ಚೆನ್ನಾಗಿತ್ತು. ಕೇಕ್ ಕಟ್ ಮಾಡೋ ವೀಡಿಯೋನೇ ಆನ್ ಮಾಡಿರಲಿಲ್ಲ. ಸೊ ಹಾಗಾಗಿ ತಿನ್ನಿಸೋದೆಲ್ಲ ವೀಡಿಯೋ ಹಾಕಿದ್ದೀನಿ. ನಮ್ಮ ಪಾಪ ನಮ್ಮ ಅಣ್ಣ ಇಬ್ಬರು ಸೇರಿಕೊಂಡು ಕೇಕ್ ಕಟ್ ಮಾಡಿದ್ದು. ನೋಡಿ ಇಲ್ಲಿ ಪ್ರೀತಿ ಚಿಕ್ಕಮ್ಮಂಗೆ ತಿನ್ನಿಸ್ತವನೆ, ಅವರ ಮಮ್ಮಿಗೆ ತಿನ್ನಿಸ್ಬಿಟ್ಟು ಎಲ್ಲರೂ ವಿಶ್ ಮಾಡಿದ್ರು, ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್ ಅಂತ ಎಲ್ಲ ವಿಶ್ ಮಾಡಿದ್ರು. ಕೊನೆಗೆ ನಾನು ವೀಡಿಯೋ ಮಾಡ್ತಾಯಿದ್ದೆ. ನಾನು ಲಾಸ್ಟಲ್ಲಿ ಆಲ್ ದಿ ಬೆಸ್ಟ್ ಅಣ್ಣ, ನಿಂಗೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನಾನು ಕೇಕ್ ತಿನ್ನಿಸಿ ವಿಶ್ ಮಾಡಿದೆ. ನನ್ನ ತಮ್ಮ ನೋಡಿ ಇಲ್ಲೂ ಅವನು ಸೇರಿಕೊಂಡ್ರಂತೂ ಫುಲ್ ತರಲೆ. ನಾನು ಹಾಗೆ ಅವನ ಜೊತೆ ತರಲೆ ಮಾಡ್ತಾಯಿರ್ತೀನಿ. ಬಾಯಲ್ಲಿ ಪಾಪ ಕೇಕ್ ತಿನ್ನಿಸ್ತೀನಿ. ಅವನಿಗೆ ಕೇಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಕೊಡೋದಿಲ್ಲ. ಅವನಿಗೆ ಇವತ್ತು ಹಬ್ಬ ನೋಡಿ ಕೇಕ್ ಬಳಿತೀನಿ ಅಂತ ಕೆನ್ನಿಗೆಲ್ಲ ನನಗೆ ಕೇಕ್ ಬಳಿದ್ಬಿಟ್ಟಿದ್ದ. ಆಮೇಲೆ ನೋಡಿ ಈಗಲೂ ಕೇಕ್ ಬಳಿತಿದ್ದಾನೆ. ಅವ್ನು ಫುಲ್ ಫನ್ನಿ ಅಂದರೆ ಫನ್ನಿ. ಅವನಿಗೆ ಬಳಸ್ಕೊಳಕ್ಕೆ ಇಷ್ಟ. ನನಗೆ ಎತ್ಕೊಂಡು ಬಂದ, ನಾನು ಓಡಿಬಿಟ್ಟೆ, ನನಗೆ ಬಳಿಬೇಡ ನೀನು ಅಂತ ಅಂದ್ಬಿಟ್ಟು ನಕ್ಕೊಂಡು ಸೈಡಿಗೆ ಹೋದ. ಅವನೊಂಥರ ಕ್ಯೂಟ್, ನಮ್ಮನೆ ಕ್ಯೂಟ್ ಸುಬ್ಬ ಅವನು. ಫೈನಲಿ ಎಲ್ಲ ಕುತ್ಕೊಂಡ್ವಿ. ಟೈಮ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಇಲ್ಲೇ 6 o'clock ಆಗೋಗಿತ್ತು ನಾವು ಹೊರಡೋ ಅಷ್ಟರಲ್ಲಿ. ಸೊ ಆಮೇಲೆ ಫೈನಲಿ ಹೊರಟ್ವಿ. ಆಲ್ಮೋಸ್ಟ್ 6 ಆಗಿತ್ತು. ಸ್ವಲ್ಪ ಟ್ರಾಫಿಕ್ ಇತ್ತು, ಬಟ್ ಅಷ್ಟೊಂದೇನು ಟ್ರಾಫಿಕ್ ಇರಲಿಲ್ಲ. ಸ್ವಲ್ಪ ಟ್ರಾಫಿಕ್ ಇತ್ತು. ಅಣ್ಣ ಯಾವುದೋ ಕಟ್ ರೂಟಲ್ಲಿ ಈಸಿ ವೇನಲ್ಲಿ ಕರ್ಕೊಂಡು ಹೋದ. ಡ್ರೈವರ್ ಅಂಕಲ್ಗೂ ತುಂಬ ಚೆನ್ನಾಗಿ ಏರ್ಪೋರ್ಟ್ ಎಲ್ಲ ಗೊತ್ತಿತ್ತು. ಸೊ ಹಾಗಾಗಿ ಅಂಕಲು ಕೂಡ ಒಂದು ಕಟ್ ರೂಟಲ್ಲೆಲ್ಲ ನಮ್ಮನ್ನೇ ಕರ್ಕೊಂಡು ಹೋದರು. ಅದಷ್ಟು ಬೇಗನೆ ರೀಚ್ ಆದ್ವಿ. ನೋಡಿ ಫೈನಲಿ ಏರ್ಪೋರ್ಟ್ ರೋಡಲ್ಲಿ ಹೋಗ್ತಿದ್ದೀವಿ. ಟ್ರಾಫಿಕ್ ಇತ್ತು ಸ್ವಲ್ಪ, ಅಂದರೆ ಅಷ್ಟೊಂದು ಇರಲಿಲ್ಲ, ಬಟ್ ಇತ್ತು ಟ್ರಾಫಿಕ್ಕು. ಫೈನಲಿ ಹೋಗ್ತಾ ಇದ್ದೀವಿ. ಇವಾಗ ಆಲ್ಮೋಸ್ಟ್ ಏರ್ಪೋರ್ಟ್ ರೀಚ್ ಆಗಿದ್ವಿ. ಏರ್ಪೋರ್ಟ್ ರೋಡಲ್ಲೇ ಇದ್ದೀವಿ ನಾವು. ಇನ್ನೊಂದು 1 to 2 kilometers ಇರ್ಬೋದು ಅಷ್ಟೇ. ಸೊ ನಾನಿದು ಸೆಕೆಂಡ್ ಟೈಮ್ ಏರ್ಪೋರ್ಟ್ಗೆ ಹೋಗ್ತಾಯಿದ್ದು. ಬಟ್ ಪಪ್ಪ ಮಮ್ಮಿ ಫಸ್ಟ್ ಟೈಮ್ ಏರ್ಪೋರ್ಟ್ ನೋಡಿದ್ದು. ಅವ್ರು ನಿಜ ತುಂಬ ಖುಷಿಪಟ್ಟರು, ಎಷ್ಟು ಚೆನ್ನಾಗಿದೆ ಏರ್ಪೋರ್ಟ್. ಯಾಕೆಂದರೆ ಅವ್ರು ಫಸ್ಟ್ ಟೈಮ್ ಹೋಗಿದ್ದು. ನಮ್ಮ ಚಿಕ್ಕಮ್ಮ ಅಂಕಲ್ ಎಲ್ಲ ಫಸ್ಟ್ ಟೈಮು. ನಾನಿದು ಸೆಕೆಂಡ್ ಟೈಮ್ ನಾನು ಏರ್ಪೋರ್ಟ್ ಹೋಗಿದ್ದು. ಅವರಂತೂ ತುಂಬ ಖುಷಿ ಪಟ್ಕೊಂಡು ಚೆನ್ನಾಗಿದೆ ಅಂತ ಅವರು ಖುಷಿಪಟ್ಟರು. ಬಟ್ ನೋಡಿ ಫೈನಲಿ ಏರ್ಪೋರ್ಟ್ ರೀಚ್ ಆದ್ವಿ. ಎಸ್, ಬಟ್ ರೀಚ್ ಆದಾಗ ಒಂದು ಕಡೆ ತುಂಬ ಬೇಜಾರಾಯಿತು. ಇನ್ನೇನು ಅಣ್ಣನ ಇನ್ನೊಂದು 1 hour 2 hour ನಾವು ಬಾಯ್ ಹೇಳ್ಬಿಟ್ಟು ಬೇರೆ ದೇಶಕ್ಕೆ ಕಳಿಸ್ಬೇಕಲ್ಲಪ್ಪ ಅಂತ. ಬಟ್ ಒಂದು ಕಡೆ ಖುಷಿ. ಬಟ್ ಎಲ್ಲ ಹೇಳಿದ್ರು ಎಲ್ಲರಿಗೂ ಈ ಚಾನ್ಸ್ ಸಿಗಲ್ಲ, ಅಳ್ಕೊಂಡು ಕಳಿಸ್ಬೇಡಿ, ಖುಷಿಯಿಂದ ಕಳಿಸಿ ಅಂತ ತುಂಬ ಜನ ಅಮ್ಮನ ಫ್ರೆಂಡ್ಸ್ ಎಲ್ಲ ಹಾಗೆ ಕಾಲ್ ಮಾಡಿ ಹೇಳಿದ್ರು. ಅಲ್ಲಿ ನೆಟ್ವರ್ಕ್ ಇಶ್ಯೂ ಇದನ್ನು ಅಣ್ಣಂಗಂತೂ ಫೋನ್ ಮೇಲೆ ಫೋನ್, ಚಿಕ್ಕಮ್ಮ ಎಲ್ಲ ಫೋನ್ ಮಾಡಿದರು. ಆಮೇಲೆ ಇನ್ನೊಂದು ನನ್ನ ಪ್ರತಿಮಾ ಚಿಕ್ಕಮ್ಮ ಎಲ್ಲ ಫೋನ್ ಮಾಡಿದರು. ನಮ್ಮ ಚಿಕ್ಕಮ್ಮ ಇನ್ನೊಂದು ಶೈಲಾ ಆಂಟಿ ಫೋನ್ ಮಾಡಿದರು. ಬಟ್ ನಾನು ಸ್ನ್ಯಾಪ್ ಎಲ್ಲ ಹಾಕಿದಾಗ ನನ್ನ ಫ್ರೆಂಡ್ಸ್ ಎಲ್ಲ ವಿಶ್ ಮಾಡಿದ್ರು. ಆಮೇಲೆ ಅಮ್ಮನ ಫ್ರೆಂಡ್ಸ್ ಎಲ್ಲ ತುಂಬ ಜನ ವಿಶ್ ಮಾಡಿದ್ರು. ನಿಜ ಖುಷಿ ಆಯಿತು ನನಗೆ ಅವಾಗೆಲ್ಲ. ನೀವು ನಾನು ಸ್ವಲ್ಪ ಎಮೋಷ್ನಲ್, ನೀನು ಅಳೋಕ್ಕೆಲ್ಲ ಹೋಗ್ಬೇಡ ಅವ್ನ ಮುಂದೆ ಅಂತೆಲ್ಲ ಹೇಳಿದ್ರು. ಬಟ್ ಅವ್ನ ಮುಂದೆ ನಿಜ ಅಳ್ಳಿಲ್ಲ ನಾನು. ಅವ್ನು ಹೋದ್ಮೇಲೆ ಅತ್ತೆ ನೋಡಿ ಫೈನಲಿ ಏರ್ಪೋರ್ಟಿಗೆ ಬಂದು ರೀಚ್ ಆದ್ವಿ. ಕ್ಯಾರಿಯರ್ ಒಳಗಡೆ ಎಲ್ಲ ಲಗೇಜ್ ಎಲ್ಲ ಅಪ್ಪ ಮತ್ತು ಅಂಕಲ್ಲು ಎಲ್ಲ ಸೇರಿ ಇಟ್ಕೊಳ್ತಾ ಇದ್ದಾರೆ. ಸೊ ಆಮೇಲೆ ಅಲ್ಲಿ ಇಟ್ಕೊಂಡಾದ್ಮೇಲೆ ಅಣ್ಣ ಆ್ಯಕ್ಚುಲಿ ಇಲ್ಲೇ 6 years ವರ್ಕ್ ಮಾಡಿದ್ದು. ಆಮೇಲೆ 2 years ಟ್ಯಾನ್ಸಾನಿಯಾಗೆ ಹೋದರು, ಲಾಸ್ಟ್ 2 years. ಅದಾದಮೇಲೆ ಮತ್ತೆ 6 years ಅಣ್ಣ ಏರ್ಪೋರ್ಟಲ್ಲೇ ವರ್ಕ್ ಮಾಡಿದ್ದು ಹೆಡ್ ಶೆಫ್ ಆಗಿ. ಅಲ್ಲಿರೋ ಅವ್ನ ಕಲೀಗ್ಸ್ ಎಲ್ಲ ಕೂಡ ಬಂದಿದ್ದರು. ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿಕೊಂಡು ತುಂಬ ಖುಷಿಯಿಂದ ಶೆಫ್ ಆಲ್ ದಿ ಬೆಸ್ಟ್ ಅಂತ ಎಲ್ಲ ಹೇಳಿ ವಿಶ್ ಮಾಡಿ ತುಂಬ ಚೆನ್ನಾಗಿ ನಮ್ಮನ್ನು ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಎಲ್ಲರನ್ನೂ ಪರಿಚಯ ಮಾಡಿಕೊಟ್ಟು. ನೋಡಿ ಇವರೇ ಅಣ್ಣನ ಫ್ರೆಂಡ್ಸು ಮಾತಾಡ್ತಾಯಿದ್ರು. ಅಪ್ಪ ಅಮ್ಮ ಎಲ್ಲ ಸುತ್ತ ಏರ್ಪೋರ್ಟ್ ನೋಡ್ತಾ ಇದ್ದಾರೆ ಖುಷಿಯಿಂದ. ನೋಡಿ ಅವನೆಲ್ಲ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದಾರೆ. ಒಂಥರ ಚೆನ್ನಾಗಿತ್ತು ಫೀಲು. ಫ್ಯಾಮಿಲಿ ಜೊತೆ ಎಲ್ಲ ಹೋಗಿ ಒಂಥರ ಅಣ್ಣಂಗೆ ಒಂದು ಸೆಂಡ್ ಆಫ್. ಲಾಸ್ಟ್ ಟೈಮ್ ನಾವು ಹೋಗಿರಲಿಲ್ಲ ಅಣ್ಣಂಗೆ ಸೆಂಡ್ ಆಫ್ ಮಾಡಲಿಕ್ಕೆ. ಮನೆಯಲ್ಲ ಅಲ್ಲಿ ಹೋದ್ರೆ ನಾವು ಇನ್ನೂ ಬಿಕಾಸ್ ಲಾಸ್ಟ್ ಟೈಮ್ ಕಳಿಸಿದ್ದು ಅಣ್ಣನ. ಅವಾಗ
ತುಂಬ ಅಂದರೆ ತುಂಬ ಹತ್ಬಿಟ್ಟಿದ್ವಿ. ನಾನಾಗಲಿ, ಅಪ್ಪ ಆಗಲಿ, ಅಮ್ಮ ಆಗಲಿ, ಪ್ರತಿಯೊಬ್ಬರು ಕೂಡ ತುಂಬ ಹತ್ತಿದ್ರು. ಏಕೆಂದರೆ 2 ವರ್ಷ ಮತ್ತೆ ಬರಲ್ಲ, ಈ ಸಲ ಆದರೆ ವರ್ಷಕ್ಕೊಂದ್ಸಲಿ ಬರ್ತಾನೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಲಾಸ್ಟ್ ಇಯರ್ 2 ಇಯರ್ಗೆ ಅವ್ನು ಬಂದಿದ್ದು. ಸೊ ಅವಾಗಂತೂ ಫಸ್ಟ್ ಟೈಮ್ ಅಲ್ವಾ ತುಂಬ ಹತ್ತಿದ್ವಿ. ಬಟ್ ಸೆಕೆಂಡ್ ಟೈಮ್ ಫೀಲ್ ಆಯಿತು. ಬಟ್ ಡೈಲಿ ವೀಡಿಯೋ ಕಾಲಲ್ಲಿ ಮಾತಾಡ್ತೀವಿ, ಆಮೇಲೆ ವರ್ಷಕ್ಕೊಂದ್ಸಲಿ ಬರ್ತಾನಲ್ವ ಅನ್ನೋ ಒಂದು ಮನಸ್ಸಲ್ಲಿ ಆ ಫೀಲ್ ಇತ್ತು. ಬರ್ತಾನೆ, ಇನ್ನೇನು ಆಡ್ದಂಗೆ ಬರುತ್ತೆ, ವರ್ಷಗಳೇನು ಅಂತ ಅಂದ್ಕೊಂಡು ನಾವು ಸರಿ ಅವ್ನ ಸಕ್ಸಸ್ ಅವ್ನು ನೋಡಬೇಕು ಚೆನ್ನಾಗಿ ಅಂದರೆ ಸ್ಟಾರ್ಟಿಂಗ್ ಹೇಳ್ದಂಗೆ ನಾವು ಸ್ಯಾಕ್ರಿಫೈಸ್ ಮಾಡ್ತೀವಿ. ಬಿಕಾಸ್ ಅವ್ನ ಖುಷಿನೇ ನಮ್ಮ ಖುಷಿ, ಅಪ್ಪ ಅಮ್ಮನ ಖುಷಿ. ಸೊ ಹಾಗಾಗಿ ಖುಷಿಯಿಂದನೇ ಕಳಿಸ್ಕೊಟ್ವಿ. ಫೈನಲಿ ಅವ್ನು ಹೊರಡೋ ಟೈಮ್ ಬಂದೇ ಬಿಡ್ತು. 8:15ಗೆಲ್ಲ ಚೆಕ್ಕಿಂಗೆಲ್ಲ ಆಗಬೇಕಲ್ವ ಅವನಿಗೆ. ಆ್ಯಕ್ಚುಲಿ 9:45ಗೋ 9:50ಗೋ ಫ್ಲೈಟ್ ಇದ್ದಿದ್ದು. ಅಣ್ಣನ ಫ್ರೆಂಡ್ ಒಬ್ಬರು ಬಂದಿದ್ದರು. ಸೊ ಅವರಿಗೋಸ್ಕರನೇ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಅಕ್ಕ ಬಂದ ತಕ್ಷಣವೇ ನಾವು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಹೊರಟ್ವಿ. ಖುಷಿ ಆಯಿತು. ನೋಡಿ ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ. ಬಟ್ ಹೋಗೋಕ್ಕೆ ಅವ್ನು ಕಳ್ಸೋಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಅಲ್ಲಿ ಅಣ್ಣನ ಜೊತೆ ವರ್ಕ್ ಮಾಡಿದ್ರು ಇಬ್ಬರು. ಅವರೇ ಬಂದು ನಾವು ಕರ್ಕೊಂಡು ಹೋಗ್ತೀವಿ, ಎಲ್ಲ ನೋಡ್ಕೊಳ್ತೀವಿ, ಅಮ್ಮ ನೀವೇನು ತಲೆ ಕೆಡಿಸ್ಕೋಬೇಡಿ, ನಾವೆಲ್ಲ ನೋಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು ನೋಡಿ ಈಗ ಅವ್ರ ಜೊತೆ ಹೋಗ್ತಾ ಇರೋದು. ಫೈನಲಿ ಅಣ್ಣ ಚೆಕ್ಕಿಂಗಿಗೆ ಒಳಗಡೆ ಹೋಗ್ತಿದ್ದಾನೆ. ಅವ್ನು ಫೋನೇ ಎಲ್ಲಿಟ್ಟಿದ್ದಾನೆ ಅಂತಲೇ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ. ಫೋನ್ ಎಲ್ಲಿ ಅಂತ ಹುಡುಕ್ತಿದ್ದ. ಆಮೇಲೆ ಫೋನ್ ನೋಡಿದ್ರೆ ಆ ಬ್ಯಾಗಲ್ಲೇ ಇತ್ತು, ಒಂದು ಡಾಕ್ಯುಮೆಂಟ್ಸ್ ಬ್ಯಾಗಲ್ಲಿತ್ತು. ಸೊ ಫೈನಲಿ ಹೊರಟ. ಒಂದು 2 ನಿಮಿಷದಲ್ಲಿ ಅಣ್ಣ ಒಳಗಡೆ ಹೊರ್ಟೋಗ್ತಾನೆ. ಅದೊಂಥರ ನನಗೆ ಅಳು ಬರ್ತಿತ್ತು. ಬಟ್ ಆದರೂ ಅಳ್ಳಿಲ್ಲ, ಬಾಯ್ ಅಂತ ಹೇಳಿಬಿಟ್ಟೆ ಕಳಿಸಿದ್ವಿ ನಾವೆಲ್ಲ. ನಾನಲ್ಲಿ ಅವ್ನು ಫುಲ್ ಒಳಗಡೆ ಹೋದ್ಮೇಲೆ ಪವನ್ ಅಂತ ನಾನು ಕಿರಿಚ್ತಾ ಇದ್ದೆ. ಆಮೇಲೆ ಅಲ್ಲಿರೋರು ಕರಿತಾ ಇದ್ದಾರೆ ಅಂತ ಹೇಳಿದ್ರು. ಅವಾಗ ಟರ್ನ್ ಆಗ್ತಾನೆ ಅವನು. ಟರ್ನ್ ಆಗ್ಬಿಟ್ಟು ಬಾಯ್ ಅಂತ ಹೇಳ್ದ. ಸೊ ಬಾಯ್ ಮಾಡಿ ಫೈನಲಿ ಅಣ್ಣ ಹೋದ. ನಾವು ಕೂಡ ಅಂಕಲಿಗೆ ಫೋನ್ ಮಾಡಿ ಕರೆದ್ವಿ, ಬನ್ನಿ ಅಂಕಲ್ ಮಳೆ ಬರ್ತಿದೆ, ನಾವು ಅಲ್ಲಿ ತನಕ ಪಾರ್ಕಿಂಗ್ ತನಕ ನಡ್ಕೊಂಬರೋಕ್ಕಾಗಲ್ಲ ಅಂತ. ಫೈನಲಿ ನಾವು ಕೂಡ ಹೊರಟ್ವಿ. ತುಂಬ ಟೈಮ್ ಆಗೋಗಿತ್ತು. ಆಲ್ರೆಡಿ 9:30 ಆಗಿತ್ತು. ನಾವು ಕುಣಿಗಲ್ ರೀಚ್ ಆಗಬೇಕಿತ್ತು. ಅಣ್ಣಂಗೆ ಆಲ್ ದಿ ಬೆಸ್ಟ್ ಅಣ್ಣ, ನಿಮ್ಮ ಫ್ಯೂಚರ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಇದೇ ರೀತಿ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.